ನಾವಿವತ್ತಿದ್ದೀವಿ ಒಂದು ಹೊಸದಾದ ಡೈರಿ ಫಾರ್ಮ್ ಅಲ್ಲಿ. ಈ ಫಾರ್ಮ್ ಅಲ್ಲಿ 15 ಕರುಗಳಿದ್ದಾವೆ. ನಮ್ಗೆ ಪ್ರಾಫಿಟ್ ಸಿಗಬೇಕು ಅಂದ್ರೆ ಕರುಗಳಿಂದನೇ. ತಿಂಗಳ ಆದಾಯ ಬರೋಬ್ಬರಿ 2 ಲಕ್ಷ ರೂಪಾಯಿ. HF ಜರ್ಸಿ ಮಧ್ಯೆ ಬಹಳ ಕನ್ಫ್ಯೂಷನ್. ಇಲ್ಲಾಂದ್ರೆ ಲಾಸ್ ಆಗುತ್ತೆ. ಇವತ್ತು ನಾವಿದ್ದೀವಿ ಕವಿತ್ ಕುಮಾರ್ ಅವ್ರ ಜೊತೆಗೆ. ನಿಮ್ ಊರು ಯಾವ್ದು ಸರ್? ಇದು ಕಡಸಿ ಕೊಪ್ಪ ಸರ್. ನಿಮ್ ಫಾರ್ಮ್ ಅಲ್ಲಿ ಸರ್ ಎಷ್ಟು ಹಸುಗಳಿದಾವೆ? ಸರ್ ಒಂದು 16-17 ಹಸುಗಳಿವೆ, ಕರುಗಳೊಂದು 15 ಇದಾವೆ. 15 ಹಸುಗಳಿದಾವೆ. ಹಾಲು ಎಷ್ಟು ಕರಿತೀರಾ ಅಂತ? ಇದಕ್ಕೆ ಸರ್ ನಾವು ಹಾಕ್ತಾ ಇದೀವಿ ಡೈಲಿ ಒಂದು 200 ಲೀಟರ್ ಹಾಕ್ತಾ ಇದೀವಿ ಡೈಲಿ. ಎಲ್ಲಾ 15 ಹಸುಗಳನ್ನು ಹಾಲು ಕೊಡ್ತಾವ ಅಥವಾ ಅದರಲ್ಲಿ ಗಬ್ಬನೂ ಇದಾವ? ಗಬ್ಬ ಇದೆ. ಎಷ್ಟು ಹಸುಗಳಿಂದ ಇಷ್ಟು ಹಾಲು ಬರ್ತಾ ಇದೆ? ಸರ್ ಈಗ ಒಂದು 10-12 ಹಸುಗಳಿಂದ ಹಾ. ಇಷ್ಟು ಹಾಲು ಬರ್ತಾ ಇದೆ. ಡೈರಿ ಫಾರ್ಮಿಂಗ್ ನ ಆಸ್ ಅ ಸೀರಿಯಸ್ ಆಗಿ ನೀವು ತಗೊಂಡ್ ಸ್ಟಾರ್ಟ್ ಮಾಡಿರೋದು ಯಾವಾಗಿಂದ? ಸರ್ 3-4 ವರ್ಷ ಆಯ್ತು. ಇವಾಗ ಈ ನಿಮ್ ಫಾರ್ಮ್ ನ ನೋಡ್ಕೊಳಕ್ಕೆ ಎಷ್ಟು ಜನದ ಅವಶ್ಯಕತೆ ಇದೆ? ಸರ್ ಇಬ್ರು ಮಾಡ್ತಾ ಇದೀವಿ. ಇವಾಗ ಇರ್ತೀವಿ, ಮತ್ತೆ ನಮ್ಮ ಜೊತೆ ಒಬ್ರು ಲೇಬರ್ ಅವರೇ. ಸೊ ಇವಾಗ ಇಷ್ಟ ಹಸುಗಳಿಗೆ ಸರ್ ನಿಮ್ಮ ಮೇವು ಫೀಡ್ ಏನೆಲ್ಲ ನೀವು ಕೊಡ್ತೀರಾ? ಜೋಳನ ಬೆಳ್ಕೊತೀವಿ. ನೀವು ಬೆಳಿತಿದ್ದೀರಾ ಇದನ್ನ? ನೆಟ್ಪೀರೆಲ್ಲ ಹುಲ್ಲು ಹಾಕೊಂಡಿದೀವಿ. ಹಾ 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 ಸ್ವಲ್ಪ ಹುಲ್ಲಿಗೆ ಶಾರ್ಟೇಜ್ ಅದ, ಸ್ವಲ್ಪ ರಾಗಿ ಹುಲ್ಲು ಅದು ಇದನ್ನು ತಗೊಂತೀವಿ. ಜೋಳದ ನುಚ್ಚು, ಚಕ್ಕೆ, ಅದ್ರ ಜೊತೆಗೆ ಡೈರಿ ಪರ್ಚನ್ ಯೂಸ್ ಮಾಡ್ತೀವಿ. ಓಕೆ, ಬಹಳ ಒಳ್ಳೇದು ಸರ್. ಸೊ ಅದಾದ್ಮೇಲೆ ನಿಮ್ಗೆ ಏನಾದ್ರೂ ಚೇಂಜಸ್ ಕಾನ್ಸೆಪ್ಟ್ ಸ್ಟಾರ್ಟ್ ಆಯ್ತಾ? ಓಕೆ, ಏನೆಲ್ಲ ಚೇಂಜಸ್ ಕಾಣಿಸ್ತು ಸರ್ ನಿಮ್ಗೆ? ಇಲ್ಲಿಗೆ ಹಸು ಇಂಪ್ರೂವ್ ಇದು ಹಾಲು ಹಸುಗಳು ಅಷ್ಟೇ ಒಳ್ಳೆ ಗ್ರೋತ್ ಆದ್ವಿ. ಅದು ಒಂದು 8 ಲೀಟರ್ 9 ಲೀಟರ್ ಕೊಡ್ತಾ ಇದೆ ಹಸು. 10ರಿಂದ 11-12 ಲೀಟರ್ ಗಂಟ ಕೊಡಕ್ಕೆ ಸ್ಟಾರ್ಟ್ ಆಯ್ತು ಡೈರಿ ಫಾರ್ಚೂನ್ ಹಾಕಿದ್ಮೇಲೆ. ಆಮೇಲೆ ಡಿಗ್ರಿ ಫ್ಯಾಟ್ ಅಷ್ಟೇ ಸರ್. ನಮ್ಗೆ ಫಸ್ಟ್ ಒಂದು 3-2 ಈ ತರ ಫ್ಯಾಟ್ ಬರೋದು. ಪರವಾಗಿಲ್ಲ, 3-5, 3-7, 3-8, 4 ಗಂಟನೂ ಬರ್ತಾ ಇದೆ. ಇಂಪ್ರೂವ್ಮೆಂಟ್ ಆಗಿದೆ. ಎಷ್ಟರಿಂದ ಸ್ಟಾರ್ಟ್ ಮಾಡಿದ್ರಿ ಸರ್ ನೀವು? ಎಷ್ಟು ಹಸು? 2 ಹಸುವಿಂದ ಸ್ಟಾರ್ಟ್ ಮಾಡಿದ್ವಿ. 2 ಹಸುಗಳಿಂದ ಇವತ್ತು 30ಕ್ಕೆ ಹೋಗಿದ್ದಾರೆ ಅಂದ್ರೆ ಅದು 3 ವರ್ಷದಲ್ಲಿ. 3 ವರ್ಷ. ನೀವು ಫಸ್ಟ್ ಹಸುಗಳನ್ನಂತಾನೆ ಬೈ ಮಾಡಿರೋದು ಇದ್ರಲ್ಲಿ ಎಷ್ಟಿದಾವೆ, ಮತ್ತೆ ಕರುಗಳನ್ನ ನೀವು ಡೆವಲಪ್ ಮಾಡ್ಕೊಂಡಿರೋದು ಅವು ಎಷ್ಟಿದಾವೆ? ಒಂದು 10 ಹಸುಗಳು ನಾವು ಈ ಕರುಗಳಿಂದ ಇಂಪ್ರೂವ್ಮೆಂಟ್ ಆಗಿರುವಂತವು ಒಂದು 6 ಇವೆ ಈಗ ಹಸುಗಳೇ. ಓಕೆ, ನಮ್ಗೆ ಪ್ರಾಫಿಟ್ ಸಿಗ್ಬೇಕು ಅಂದ್ರೆ ಕರುಗಳಿಂದನೇ. ಬಹಳಷ್ಟು ರೈತರಿಗೆ ಗೊತ್ತಿರುತ್ತೆ, ಅದಕ್ಕೆ ಕನ್ಫರ್ಮ್ ಮಾಡ್ಕೊಳ್ಳೋಕೋಸ್ಕರ ಕೆಲವೊಂದು ಕ್ವಶನ್ಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಿರ್ತಾರೆ. ಒಂದ್ ದಿನಕ್ಕೆ ಒಂದು ಹಸುಗೆ ಎಷ್ಟು ನೀರು ಕೊಡಬೇಕು ಅನ್ನೋದು. ಡೈಲಿ ಒಂದು 35-40 ಲೀಟರ್ ನೀರು ಕುಡಿಬೇಕು ಸರ್. ಅದು ಇನ್ನೊಂದು ಏನದು ಸಾಮಾನ್ಯ ಕ್ವಶನ್ ಅಂದ್ರೆ ಕೆಲವೊಂದ್ ಸರ್ತಿ ಹಾಲು ಕಡಿಮೆ ಆಗೋಕ್ ಸ್ಟಾರ್ಟ್ ಆಗುತ್ತೆ. ಹಾಲು ಕಡಿಮೆ ಆಗಕ್ಕೆ ಇನ್ನ ಮೇನ್ ಕಾರಣ ಏನಿರ್ಬೋದು? ಅದೇ ಸರ್, ನಾವು ಹಾಕೋ ತಿಂಡಿ ಮೇಲೂ ಡಿಪೆಂಡ್ ಇರ್ತದೆ. ಮತ್ತೆ ಅದನ್ನ ಬಾವಿಗೆ ಆಗುವಂಥದ್ದು ಸ್ವಲ್ಪ ಸಮಯದಲ್ಲಿ ಕರೆಕ್ಟ್ ಆಗಿ ನೋಡ್ಕೋಬೇಕು. ನಾವು ಅಬ್ಸರ್ವ್ ಮಾಡ್ತಾ ಇರ್ಬೇಕು ಹಸುಗಳಿಗೆ. ಓಕೆ, ಡೈರಿ ಫಾರ್ಮಿಂಗ್ ಮಾಡ್ಬೇಕು ಅನ್ಕೊಂಡಿರುವಂತ ರೈತರಲ್ಲಿ HF ಜರ್ಸಿ ಮಧ್ಯೆ ಬಹಳ ಕನ್ಫ್ಯೂಷನ್. ಯಾವ್ದು ತಗೋಬೇಕು, ಯಾವ್ದು ತಗೋಬಾರ್ದು, ತಗೊಂಡ್ರೆ ಏನಕ್ಕೆ ತಗೋಬೇಕು ಅನ್ನೋದು ನಿಮ್ಮ ಅನಿಸಿಕೆ ಏನು ಸರ್ ಅದಕ್ಕೆ? ಸರ್ ಈಗ HF ಅಲ್ಲಿ ಹಾಲು ಜಾಸ್ತಿ ಬರುತ್ತೆ, ಈ ಜರ್ಸಿಲ್ ಕಮ್ಮಿ ಹಾಲು. ಹಾಲ್ ಪರ್ಪಸ್ಗೆ HF. ಓಕೆ, ಹಾಲ್ ನಿಮ್ಗೆ ಜಾಸ್ತಿ ಬೇಕಾದ್ರೆ HF ಬೇಕು. HF. ಓಕೆ, ಜರ್ಸಿಗೆ? ಜರ್ಸಿ ಅದೇ ಡಿಗ್ರಿ ಫ್ಯಾಟ್ ಕಮ್ಮಿ ಇರೋದ್ರಿಂದ, ಏನಪ್ಪ ಕಮ್ಮಿ ಬರೋದ್ರಿಂದ HF ಅಷ್ಟು ಡಿಗ್ರಿ ಫ್ಯಾಟ್ ಬರಲ್ಲ. ಹಾಲು ಹೆಚ್ಚು ಬರ್ಬೇಕಂದ್ರೆ ಫೀಡ್ ಅಲ್ಲಿ ಏನ್ ಇಂಪ್ರೂವ್ಮೆಂಟ್ ನಾವು ಮಾಡ್ಬೇಕು ಅನ್ನೋ ಒಂದು ಸಣ್ಣ ಕ್ವಶನ್. ಈ ನಂದಿನಿ ಡೈರಿ ಫೀಡು ಮತ್ತೆ ನುಚ್ಚು ಅಂದ್ರೆ ಜೋಳದ್ದು ನುಚ್ಚು ಮತ್ತೆ ಚಕ್ಕೆ ಬೂಸ, ಈ 3 ಆಗ್ತಾ ಇರೋದು. ಅದ್ರ ಜೊತೆಗೆ ನಾವು ಮಾಡಿದ್ರೆ ಈ ಗೌಸಂಪೂರ್ಣ ಅದು ಡೈರಿ ಫಾರ್ಚೂನ್ ಮಿನರಲ್ ಮಿಕ್ಸ್. ಸೊ ನಾರ್ಮಲ್ ತಿಂಡಿ ಜೊತೆಗೆ ಇದನ್ನ ಮಿಕ್ಸ್ ಮಾಡಿದ್ಮೇಲೆ ನಮ್ಗೆ ಹಾಲು ಇಂಪ್ರೂವ್ಮೆಂಟ್ ಆಗಿದೆ. ಇವಾಗ ಇನ್ನೊಂದು ಕ್ವಶನ್ ಅಂದ್ರೆ, ನೀವು ಡೈರಿ ಫಾರ್ಮಿಂಗ್ ಜೊತೆಗೆ ಇನ್ನ ಏನೆಲ್ಲ ಮಾಡ್ತಾ ಇದ್ದೀರಾ ಇಲ್ಲಿ? ಸರ್ ನಾವು ಈ ಕೋಳಿ, ಕುರಿಗಳು. ಕೋಳಿಗಳು ಎಷ್ಟಿದಾವೆ ಸರ್? ಈ ಕೋಳಿಗಳನ್ನ ಕನ್ಸಿಡರ್ ಮಾಡೋದಾದ್ರೆ ಎಷ್ಟಿರ್ಬೋದು? ಒಂದು 60-70 ಇವೆ ಈಗ. ಒಂದು 60-70 ಎಲ್ಲ ನಾಟಿ? ಓಕೆ, ಕುರಿಗಳು? ಕುರಿ ಕಮ್ಮಿನೇ ಸರ್ ಇರೋದು, ಒಂದು 5-6 ಅಷ್ಟೇ ಈಗ. ಅಷ್ಟೇ. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಟೈಮಿಂಗ್ ಮೇಂಟೈನ್ ಆಗುತ್ತಾ ಸರ್? ಯಾಕಂದ್ರೆ ಡೈರಿ ಫಾರ್ಮ್ಗೆ ಅದ್ರದ್ದೇ ಆದಂತ ಟೈಮಿಂಗ್ ತಗೊಳತ್ತೆ, ಅದ್ರ ಜೊತೆಗೆ ಇದು ಮೇಂಟೈನ್ ಆಗುತ್ತಂತೀರಾ? ಮಾಡ್ಬೋದು ಸರ್, ಮಾಡ್ಬೋದು. ಕವಿತ್ ಕುಮಾರ್ ಹತ್ರ ಹೆಚ್ಚು ಕಡಿಮೆ ಒಂದು 30 ಹಸುಗಳಿದಾವೆ. ಅರ್ನಿಂಗ್ ಎಷ್ಟು ಮಾಡ್ತಿದ್ದಾರೆ ಒಂದಿನಕ್ಕೆ ಅವರು? ಇವಾಗ 150 ಲೀಟರ್ ಹಾಲ್ ಅಂತ ನೀವು ಎವರೇಜ್ ತಗೊಂಡ್ರು ಸರ್, ನಿಮ್ಗೆ ರೇಟ್ ಏನ್ ಸಿಗ್ತಾ ಇದೆ? ರೇಟು ಮಾಮೂಲಿ ಫ್ಯಾಟ್ ಮೇಲೆ ಹೋಗುತ್ತೆ ಸರ್. ನಮ್ಗೆ ಅವ್ರಿಗೆ ಒಂದು 35 ಅನ್ಕೊಳ್ಳಿ, ಡೈರಿಲಿ ಒಂದು 5 ರೂಪಾಯಿ ಸಹಾಯಧನ ಅಂತ ಸರ್ಕಾರದಿಂದ ಕೊಡ್ತಾರೆ. ಸೊ ಒಂದ್ ದಿನಕ್ಕೆ 6,000, ತಿಂಗಳಿಗೆ 180 ಆಗುತ್ತೆ. ಇದಾಯ್ತು ನೆಟ್ ಇನ್ಕಮ್. ಇದ್ರಲ್ಲಿ ಖರ್ಚಿದೆಯಲ್ಲ, ಖರ್ಚು ಎಷ್ಟಾಗುತ್ತೆ ಅನ್ನೋದು ನೀವೇ ಹೇಳ್ಬೇಕಿನ್ನ. ಎಷ್ಟಾಗುತ್ತೆ ಸರ್ ಖರ್ಚು? ಸ್ವಲ್ಪ ಹೆಚ್ಚು ಕಮ್ಮಿ ಅರ್ಧ ಖರ್ಚೆ ಹೋಗುತ್ತೆ ಸರ್ ಇದು.
ಅರ್ಧಕ್ಕರ್ಧ ಹೋಗುತ್ತೆ. ಅರ್ಧ ಖರ್ಚು. ಎಷ್ಟು ಗಂಟೆಗೆ ಬರ್ತೀರಾ ಇಲ್ಲಿ ಬೆಳಗ್ಗೆ? ನಾವು 4 ಗಂಟೆಗೆ ಬರ್ತೀವಿ ಇಲ್ಲಿ. 4 ಗಂಟೆ ಬೆಳಗ್ಗೆ ಅಂದ್ರೆ ಬರ್ತೀರಾ? ಓಕೆ. ಬೆಳಗ್ಗೆ ಎಷ್ಟೊತ್ತವರೆಗೂ ಕೆಲಸ ಇರುತ್ತೆ ಸರ್ ಇಲ್ಲಿ? ಬೆಳಗ್ಗೆ ಇರುತ್ತೆ ಸರ್. ಮಾಮೂಲಿ ಅದಕ್ಕೆ ಹಾಲು ಕರಿ, ಹಾಲು ತಗೊಂಡೋಗಿ ಹಾಕು, ಹುಲ್ಪಿ ಆ ಹುಲ್ಲೆಲ್ಲ ತಂದೆ ಹಾಕೋಷ್ಟೊತ್ತು 12 ಗಂಟೆನೇ ಆಗುತ್ತೆ ಸರ್ ನಮ್ಗೆ. 4 ಗಂಟೆಯಿಂದ ಬೆಳಗ್ಗೆ 12 ಗಂಟೆವರೆಗೂ ಕೆಲಸ ಇರುತ್ತೆ. ಇವೆಲ್ಲ ಕರುಗಳು ಅವೆಲ್ಲ ಮೇಂಟೈನ್ ಮಾಡ್ಬೇಕಲ್ಲ. ಓಕೆ. ಸಾಯಂಕಾಲ ಸರ್? ಸಾಯಂಕಾಲ ಒಂದು 3 ಗಂಟೆಗೆ ಸ್ಟಾರ್ಟ್ ಮಾಡ್ಕೊಂಡ್ರು ಒಂದು 6:30 7 ಗಂಟೆ ಅಷ್ಟು ಕ್ಲೋಸ್ ಆಯ್ತು. ಸೊ ಅಲ್ಲಿಗೆ ಫುಲ್ ದಿನಾನೇ ಬೇಕು ಅಂದಂಗಾಯ್ತು. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಡೈರಿ ಫಾರ್ಮಿಂಗ್ ಮಾಡಿ ಅಂತೀರಾ, ಬೇಡ ಅಂತೀರಾ, ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲ, ಮಾಡೋದು ಒಳ್ಳೇದು ಸರ್. ಈಗ ಹೊರಗಡೆ ಆ ಫ್ಯಾಕ್ಟ್ರಿ ಈ ಫ್ಯಾಕ್ಟ್ರಿಗಳಿಗೆ ಹೋಗಿ ಅಲ್ಲಿ ಬರೋ ನೋಡಿ, ಸ್ವಂತ ನಮ್ದು ಮನೆಯಲ್ಲಿ ಆರಾಮಾಗಿ ಹೆಂಡತಿ ಮಕ್ಕಳು ತಾವು ಆರಾಮಾಗಿರ್ಬೋದು ನೆಮ್ಮದಿಗೆ ಜೊತೆಲಿ. ಬಟ್ ಟೋಟಲ್ ಆಗಿ ಇನ್ವೆಸ್ಟ್ಮೆಂಟ್ ಎಷ್ಟು ಬರ್ಬೋದು ಸರ್ ಇಷ್ಟು ಮಾಡ್ಬೇಕಂದ್ರೆ? ಸರ್ ನಾವು ಒಂದೇ ಸರಿ ಹಾಕಿಲ್ಲ ಸರ್ ನಾವು. ಸೊ ಒಮ್ಮೆಗೆ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ಬಟ್ ಏನಂದ್ರೆ ಸ್ವಲ್ಪ 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 ಒಂದೊಂದೇ ಹಸುಗಳನ್ನ ತಗೊಂಡ್ ಬರ್ತಾ ಇದ್ದೀರಾ. 20 ರಿಂದ 25 ಲಕ್ಷವರೆಗೂ ಸೆಡ್ಡು ಹಸುಗಳದೇ ಖರ್ಚು ಬರುತ್ತೆ. ಇನ್ನ ನಿಮ್ ಹತ್ರ ಜಮೀನ್ ಇದೆ, ನೀವು 3 ಎಕರೆಯಲ್ಲಿ ಮೇವನ್ನ ಬೆಳ್ಕೊಂಡಿದ್ದೀರಾ. ಸಪೋಸ್ ಇವಾಗ ಆ ತರದ್ ಯಾರಾದ್ರೂ ಜಮೀನ್ ಕಡಿಮೆ ಇದ್ದವ್ರೆಲ್ಲ ಇದ್ರೆ ಅವ್ರು ಏನ್ ಮಾಡ್ಬೇಕು ಅಂತ ಅಂತೀರಾ? ಅದು 1 ಎಕರೆಯಲ್ಲೆಲ್ಲ ಬೆಳ್ಕೊಂಡು ನಡ್ಸ್ಬೋದಾ? ಇಷ್ಟು ದೊಡ್ಡ ನಡ್ಸ್ಬೋದು. ಇದೆಲ್ಲ ಇಷ್ಟಂತೂ ಬೇಸಿಕ್ಸ್ ಇರುತ್ತೆ. ಇಷ್ಟು ತಿಳ್ಕೊಂಡ್ರೆ ನೀವು ಮುಂದೆ ಹೋಗ್ಬೋದು. ಪ್ರತಿಯೊಂದು ಹಸುಗೆ ಅದರದೇ ಆದಂತ ಲಕ್ಷಣಗಳಿರ್ತವೆ. ಅದನ್ನ ನೀವು ಡೈಲಿ ನೋಡ್ಕೊಂತಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದು ಯಾವ ತರ ಬಿಹೇವ್ ಮಾಡ್ತಾ ಇದೆ, ಚೆನ್ನಾಗಿದೆಯೋ, ಹಾಲ್ ನೆಟ್ಟಿಗೆ ಬರ್ತಾ ಇದೆಯೋ, ಅದು ನೆಟ್ಟಿಗೆ ತಿಂತಾ ಇದೆಯೋ, ಇದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂತಿದ್ರೆ ಡೈರಿ ಫಾರ್ಮಿಂಗ್ ಅಲ್ಲಿ ಸಕ್ಸಸ್ ಆಗಕ್ ಸಾಧ್ಯ. ಇಲ್ಲಾಂದ್ರೆ ಲಾಸ್ ಆಗುತ್ತೆ. ಒಬ್ಬ ಫಾರ್ಮರ್ ಡೈರಿ ಫಾರ್ಮರ್ ಆಗಿ ಸಕ್ಸಸ್ಫುಲ್ ಆಗ್ಬೇಕಾಯ್ತಂದ್ರೆ ಮಾಡ್ಬೇಕಾಗಿದ್ದು ಇಷ್ಟೇ, ಏನಂದ್ರೆ ಕಲಿಬೇಕಾಗತ್ತೆ. ಎಲ್ಲಿಂದ ಸಾಧ್ಯವಾಗುತ್ತೋ ಅಲ್ಲಿಂದ ಕಲೀರಿ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ರೈತರನ್ನ ಭೇಟಿಯಾಗಿ ನೋಡಿ ಅವ್ರು ಏನ್ ಮಾಡ್ತಿದ್ದಾರೆ, ನೀವೇನ್ ಮಾಡ್ತಾ ಇದ್ದೀರಾ, ಅವ್ರಿಗೂ ನಿಮಗೂ ಏನ್ ವ್ಯತ್ಯಾಸ ಇದೆ ಅನ್ನೋದನ್ನ ನೀವೇನಾದ್ರೂ ತಿಳ್ಕೊಂಡ್ರೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇವತ್ತಿನ ಒಂದು ಈ ಡೈರಿ ಫಾರ್ಮ್ ಅಲ್ಲಿ ಕವಿತ್ ಕುಮಾರ್ ಅವರು ಏನ್ ಮಾಡ್ತಾ ಇದ್ದಾರೆ, ಹೇಗ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸಿದೆ. ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಮರೆಯದೆ ಒಂದು ಲೈಕ್ ಮಾಡಿ, ನಿಮ್ಮ ಡೈರಿ ಫಾರ್ಮರ್ ಫ್ರೆಂಡ್ಸ್ ಜೊತೆಗೆ ಈ ಒಂದು ವಿಡಿಯೋನ ಶೇರ್ ಕೂಡ ಮಾಡಿ.